ರೈತರಿಗೆ ವಂಚಿಸಿದ್ರೆ ಹುಷಾರ್, ಕಂಪನಿಗಳನ್ನ ಕ್ಷೇತ್ರದಿಂದ ಒದ್ದು ಓಡಿಸ್ತೀವಿ ಅಂತ ಗರ್ಜಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿಯಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ, ತಹಶೀಲ್ದಾರ್ ಎದುರೇ ತಾಲೂಕು ಆಡಳಿತದ ವಿರುದ್ಧ ಸುರಿಮಳೆಗೆರೆದ ರೈತ ನಾಯಕರು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಈಗ ರೈತರ ಆಕ್ರೋಶ ಭುಗಿಲೆದ್ದಿದೆ. ಇತ್ತ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ರೈತರು ಕೆಂಡಾಮಂಡಲವಾಗಿದ್ರೆ, ಅತ ವಂಚಕ ಕಂಪನಿಗಳಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ಥಳೀಯ ರೈತರಿಗೆ ವಂಚಿಸಿದ್ರೆ ಕ್ಷೇತ್ರದಿಂದನೇ ಒದ್ದು ಓಡಿಸ್ತೀನಿ ಅಂತ ಶಾಸಕರು ಗರ್ಜಿಸಿದ್ದಾರೆ. ಮತ್ತೊಂದು ಕಡೆ ತಹಶೀಲ್ದಾರ್ ಎದುರೇ ತಾಲೂಕು ಆಡಳಿತದ ವಿರುದ್ಧ ರೈತರು ಸುರಿಮಳೆಗೆರೆದ ಆಕ್ರೋಶದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರ, ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಸಾಲು ಬೇಡಿಕೆಗಳ ಮಹತ್ವದ ಮನವಿ ಪತ್ರ ಹಿಡಿದು ಶಾಸಕ ಎನ್.ಟಿ. ಶ್ರೀನಿವಾಸ್ ಅವರನ್ನ ಭೇಟಿಯಾದರು. ರೈತರ ಅಹವಾಲು ಆಲಿಸಿದ ಶಾಸಕರು ಇದೇ ವೇಳೆ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಿರೋ ಕಂಪನಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸಿಎಸ್ಆರ್ ಅಂದ್ರೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರದು. ಅದು ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಿಗೆ ಬಳಕೆಯಾಗಬೇಕು. ರೈತರಿಗೆ, ಸ್ಥಳೀಯರಿಗೆ ವಂಚಿಸೋದು ಯಾವುದೇ ಕಂಪನಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅಷ್ಟೇ ಅಲ್ಲ, ಅಂತಹ ಕಂಪನಿಗಳನ್ನ ನನ್ನ ಕ್ಷೇತ್ರದಿಂದಾನೇ ಒದ್ದು ಓಡಿಸ್ತೀನಿ ಅಂತ ಶಾಸಕರು ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಸಂಘಟನೆಗಳ ಹೆಸರಲ್ಲಿ ಕಂಪನಿಗಳಿಗೆ ಅನಗತ್ಯ ಕಿರುಕುಳ ನೀಡೋದು ತಪ್ಪು. ಕ್ಷೇತ್ರದ ಅಭಿವೃದ್ಧಿಗೆ ಕಂಪನಿಗಳ ಸಹಕಾರವೂ ಬೇಕು ಅಂತ ಶಾಸಕರು ರೈತರಲ್ಲಿ ಮನವಿ ಮಾಡಿದ್ರು. ಶಾಸಕರೆದುರು ಸಿಎಸ್ಆರ್ ಫಂಡ್ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಬೆನ್ನಲ್ಲೇ ಕೂಡ್ಲಿಗಿ ತಾಲೂಕು ಆಡಳಿತ ಮತ್ತು ಕೃಷಿ ಇಲಾಖೆಯ ವಿರುದ್ಧ ರೈತರು ಆಕ್ರೋಶದ ಸುರಿಮಳೆಗೈದ್ರು. ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ ಅವರೇ ಎದುರೇ ತಾಲೂಕು ಆಡಳಿತದ ನಿರ್ಲಕ್ಷ್ಯ ಧೋರಣೆಗಳನ್ನ ರೈತ ಮುಖಂಡರು ಕಟುವಾಗಿ ಖಂಡಿಸಿದ್ರು. ಹಲವು ಬಾರಿ ಹಕ್ಕೊತ್ತಾಯ ಪತ್ರ ಸಲ್ಲಿಸಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಹಶೀಲ್ದಾರ್ ಅವರಿಗೆ ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಸಿಗೋ ಸೌಲಭ್ಯಗಳ ಮಾಹಿತಿಯನ್ನ ನೀಡ್ತಾ ಇಲ್ಲ. ಇನ್ನು ಫಾರಂ ನಂಬರ್ 50, 53 ಮತ್ತು 57ರ ಅಡಿಯಲ್ಲಿ ಸಾಗುವಳಿ ಚೀಟಿಗಾಗಿ ಸಲ್ಲಿಸಿರೋ ನೂರಾರು ಅರ್ಜಿಗಳು ಧೂಳು ಹಿಡಿತಾ ಇವೆ. ಕೇಳಿದ್ರೆ 2018ರ ಮೂಲ ಕಡತಗಳೇ ಕಳೆದು ಹೋಗಿವೆ ಅಂತ ನೆಪ ಹೇಳಿ ವರ್ಷಾನುಗಟ್ಲೆಯಿಂದ ಕಚೇರಿಗೆ ಅಲೆದಾಡಿಸ್ತಾ ಇದ್ದಾರೆ ಅಂತ ರೈತರು ಶಾಸಕರೆದುರು ಕಣ್ಣೀರು ಹಾಕಿದ್ರು. ಜೊತೆಗೆ ಕೈವಲ್ಯಾಪುರ ಗ್ರಾಮದ ಸ್ಮಶಾನ ಭೂಮಿ ಮಂಜೂರಾತಿ ವಿಚಾರ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಅಧಿಕಾರಿಗಳ ಅಟ್ಟಹಾಸಕ್ಕೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಾಣದ ಕೃಷ್ಣ, ತಾಲೂಕು ಅಧ್ಯಕ್ಷ ನೆಲ್ಲಮುತ್ತಿ ರಮೇಶಣ್ಣ ಸೇರಿದಂತೆ ಹಲವು ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಕೂಡ್ಲಿಗಿಯಲ್ಲಿ ರೈತರ ಸಮಸ್ಯೆಗಳಿಗೆ ಕೊನೆನೇ ಇಲ್ಲದಂತಾಗಿದೆ. ಇತ ಶಾಸಕರು ಕಂಪನಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸರಿ, ಆದ್ರೆ ವರ್ಷಗಳಿಂದ ಕಚೇರಿಗೆ ಅಲಿತಾ ಇರೋ ರೈತರಿಗೆ ನ್ಯಾಯ ಸಿಗುತ್ತಾ? ಕಳೆದು ಹೋಗಿದೆ ಎನ್ನಲಾಗ್ತಾ ಇರುವ ಕಡತಗಳು ಸಿಗ್ತಾವ? ತಾಲೂಕು ಆಡಳಿತ ರೈತರ ಧ್ವನಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಮಾನ್ಯ ಶಾಸಕರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ವಿಷಯ: ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳ ಕುರಿತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ತಹಸೀಲ್ದಾರರು ಕೂಡ್ಲಿಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು ಸಹ ಇಲ್ಲಿಯವರೆಗೆ ಯಾವುದೇ ಬೇಡಿಕೆಗಳನ್ನು ಬಗೆಹರಿಸುವುದಿಲ್ಲ. ಫಾರಂ 1ರಿಂದ 5 ಹಾಗೂ ಇತರೆ ಅರ್ಜಿಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ನ್ಯಾಯ ದೊರಕಿಲ್ಲ. ಸರ್ಕಾರಿ ಇಲಾಖೆಗಳಲ್ಲಿ ಮೂಲ ಕಡತಗಳು ಕಳೆದು ಹೋಗಿವೆ ಎಂದು ಹೇಳಿ ವರ್ಷಾನುಗಟ್ಟಲೆ ರೈತರನ್ನು ಅಲೆದಾಡಿಸುವಂತೆ ಮಾಡಲಾಗಿದೆ. ಕೆಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಉದಾಹರಣೆಗೆ ಕೈವಲ್ಯಾಪುರ ಗ್ರಾಮದ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವ ವಿಚಾರದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಹಶೀಲ್ದಾರರು ರೈತರಿಗೆ ಯಾವುದೇ ರೀತಿಯ ಸಹಕಾರ ನೀಡುತ್ತಿಲ್ಲ. ಆದ್ದರಿಂದ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕೂಡ್ಲಿಗಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರು ಸಲ್ಲಿಸಿರುವ ಫಾರಂ 50, 53 ಹಾಗೂ 57 ಅರ್ಜಿಗಳನ್ನು ಸರ್ಕಾರದ ವತಿಯಿಂದ ಪಟ್ಟ ಮಂಜೂರು ಮಾಡಿಕೊಡಬೇಕು. ರೈತರಿಗೆ ಬೆಳೆ ಪರಿಹಾರ ಮಂಜೂರು ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರಬೇಕು.
2026ನೇ ವರ್ಷದಲ್ಲಿ ಮಳೆ ಕೊರತೆಯಿಂದಿರುವುದರಿಂದ ಕೆರೆಗಳಿಗೆ ಶೀಘ್ರವಾಗಿ ನೀರು ತುಂಬಿಸಬೇಕು. ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಕೆಡಿಪಿ ಸಭೆಯಲ್ಲಿ ಚರ್ಚಿಸಿ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಹಾಗೂ ಎಚ್ಚರಿಕೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲಾ ಘಟಕದ ಒತ್ತಾಯವಾಗಿದೆ. ಲೈನ್ ಕರೆಕ್ಟಾಗಿ ಹಿಡ್ಕಲ್ಲ ಕರೆಕ್ಟ್ ಕರೆಂಟ್ ವಿದ್ಯುತ್ ಕೊರತೆ ಮನವಿ. ರೈತರು ಪಂಚಾಯತ್ಗಳಿಗೆ ಪ್ರತಿದಿನ 7 ಗಂಟೆ ಮಾಡುವಂತೆ ದಿನಾಂಕ 13/2/2026ರಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಮತ್ತು ಪಾಲನಾ ವಿಭಾಗ ಗುಲ್ಬರ್ಗ ಕಂಪನಿ ಕೂಡ್ಲಿಗಿ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ 7 ಗಂಟೆಗಳ ವಿದ್ಯುತ್ ಪೂರೈಕೆ ಮಾಡಿಲ್ಲ. ಈ ವರ್ಷ ಮುಂಗಾರು ಮಳೆ ಕೈಗೆಟುಕುವುದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ಸಮರ್ಪಕ ವಿದ್ಯುತ್ ಇಲ್ಲ. ಕಾರಣ ತಾಲೂಕಿನ ರೈತರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಮತ್ತು ಸಹಾಯಕ ಕಾರ್ಯನಿರ್ವಾಹಕರು, ಅಭಿಯಂತರರು, ಕಿರಿಯ ಅಭಿಯಂತರರು, ಲೈನ್ಮ್ಯಾನ್ಗಳು ಹಾಗೂ ರೈತರು ಹಾಗೂ ಸಾರ್ವಜನಿಕರು ನೀಡುತ್ತಿರುವ ಸಮಸ್ಯೆಗಳ ಮತ್ತು ಮನವಿಗಳಿಗೆ ಯಾವುದೇ ರೀತಿಯ ಪ್ರಕ್ರಿಯೆ ನೀಡಲಾಗುತ್ತಿಲ್ಲ. ಈ ಕುರಿತು ಮುಂದಿನ ಕೆಡಿಪಿ ಸಭೆಯಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡು ರೈತ ಸಮಸ್ಯೆಯನ್ನು ಪರಿಹರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳನ್ನು ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಕೆಡಿಪಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ಧನ್ಯವಾದಗಳು. ನಾವು ಮುಖ್ಯಮಂತ್ರಿಗಳಿಗೆ 60% ಮಳೆ ಕೊರತೆ ಇರೋದ್ರಿಂದ ಬರಪೀಡಿತ ಘೋಷಣೆ ಬೇಕಂತೇಳಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾನೇ ಪ್ರಥಮ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ. ಆಯ್ತಾ? ಸೊ 50, 53, 57 ನಮ್ಮ ಹಂತದಲ್ಲಿ, ತಹಸೀಲ್ದಾರ್ ಹಂತದಲ್ಲಿ, ಜಿಲ್ಲಾಧಿಕಾರಿ ಹಂತದಲ್ಲಿ, ಶಾಸಕರ ಹಂತದಲ್ಲಿ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಬೇಕಾಗಿದೆ. ಸೊ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆದ್ಮೇಲೆ ನಾನೇ ಮೊದಲನಾಗಿರ್ತೀನಿ ಫಸ್ಟ್ ಕೊಡ್ಸೋದು. ಆಯ್ತಾ? ನನಗೂ ನೋವಿದೆ. ಆಯ್ತಾ? ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ತಾಲೂಕಲ್ಲಿ. ಬಡ ರೈತರಿಗೆ ಅವರಿಗೆ ಒಂದು ರಥ ಕೊಡಕ್ಕೆ ಆಗ್ತಾ ಇಲ್ಲ ಅಂತೇಳಿ, ಬಟ್ ಅದರದ್ದೇ ಆದಂತ ಸ್ವಲ್ಪ ಕಾನೂನು ತೊಡಕುಗಳಿದ್ದಾವೆ ಸರ್ಕಾರಿ ಜಾಗೃತಿಗೆ. ಅದು ಸರ್ಕಾರ ನಿರ್ಧಾರ ತೆಗೆದುಕೊಂಡು ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಬೆಳೆ ಪರಿಹಾರ ಮಂಜೂರದ್ದು ಈಗ ಎಲ್ಲದನ್ನು ನಾವೇ ಅಪ್ಡೇಟ್ ಮಾಡಿಸ್ತಾ ಇದೀವಿ. ಪರಿಹಾರದ್ದು ಎಲ್ಲದನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆಯ್ತಾ? ಮತ್ತೆ ಇದು ರೈತರ ಸಾಲ ಮನ್ನಾದ ಬಗ್ಗೆ ಸರ್ಕಾರ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಬೇಕಿದ್ರೆ ನಿಮ್ಮ ಪತ್ರನ ಮೊನ್ನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೇನೆ. ಆಯ್ತಾ? 74 ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರಬೇಕು. ಇವಾಗ ಮಳೆ ಕರೆದ ಕೆರೆಗಳಿಗೆ ತುಂಬಿಸಬೇಕು. ಈಗ ಇದನ್ನ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಆಯ್ತಾ? ಇತಿಹಾಸದಲ್ಲಿ ಕರ್ನಾಟಕದಲ್ಲೇ ಇಲ್ಲ ಭಾರತದಲ್ಲಿ ಇರ್ಬೋದು. ಆಯ್ತಾ? ಒಂದು 74 ಕೆರೆ ತುಂಬಿಸಂತ ಸ್ಕೀಮು ಆಯ್ತಾ 2.5 ವರ್ಷ ಅವಧಿಯಲ್ಲಿ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಆಯ್ತಾ? ನೀವು ವಿಧಾನಸೌಧದಲ್ಲಿ ಈ ಫೈಲ್ ಎಲ್ಲೆಲ್ಲಿ ಓಡಾಡಿದೆ, ಯಾವ ಕಂಪ್ಯೂಟರ್ ಇದೆ ಅಂತೇಳಿ, ಯಾರ ಟೇಬಲ್ ಇದೆ ಅಂತೇಳಿ, ಈಗ 100 ಜನ ಟೇಬಲ್ ಹೋಗಿದ್ರೆ 100 ಜನ ಟೇಬಲ್ಗೆ ನಾನೇ ಹೋಗಿ ಬಂದಿದ್ದೆ. ಆಯ್ತಾ? 20 ವರ್ಷ 2-3 ದಶಕಗಳಾಗ್ತವೆ ಒಂದು ನೀರಾವರಿ ಯೋಜನೆಗಳು ಮುಗಿಯುತ್ತೆ. ನೀವೇ ಜಸ್ಟ್ ಗೂಗಲ್ ಮಾಡಿ, ಇಲ್ಲ ChatGPTಗೆ ಹಾಕಿ. ಆಯ್ತಾ? ಕೆರೆ ತುಂಬಿಸೋ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ, ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಮಾಹಿತಿ ಸಿಗುತ್ತೆ. ಆಯ್ತಾ? ಬೇಕಿದ್ರೆ ಯಾವುದು ಫಾಸ್ಟೆಸ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಈ 2.5 ವರ್ಷದಲ್ಲಿ ಎಷ್ಟು ಬೇಗ ಅಸಾಧ್ಯವಾದ ಕೆಲಸನ ಸಾಧ್ಯ ಮಾಡಿದ್ವಿ. ಅಲ್ಲೆಲ್ಲಿ ಕೆಲವು ಕಡೆ ಲೀಕೇಜು ಆಗಲು ಸ್ವಲ್ಪ ಸಹಜ. ಒಂದು 2-3 ಕಡೆ ಮೊನ್ನೆ ಆಗಿತ್ತು. ಮೇಜರ್ ಲೀಕೇಜು ಅಲ್ಲೇ ಪ್ಲಾಂಟ್ ಅದನ್ನೇ ಆಗಿತ್ತು. ಅದನ್ನು ರೆಡಿ ಮಾಡಿದ್ದಾರೆ. ಮಂಗಾಪುರ ಹತ್ರ ಅಲ್ಲಿ ಒಂದು 2-3 ಕಡೆ ಆಗಿತ್ತು. ಅದೆಲ್ಲ ರೆಡಿ ಆಗಿದೆ. ಸೊ ಈಗ ಮಳೆ ಗುರುವಾರದಲ್ಲಿ ಮತ್ತೆ ಮುಂಗಾರು ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಬಂದು ಕೂಡಲೇ ಈಗಾಗಲೇ ಪ್ರಾಯೋಗಿಕ ಅಲ್ಲ, ಎಲ್ಲ ರೆಡಿಯಾಗಿ ಇಲ್ಲಿಗಾಗಲೇ ನಮ್ಮ ಬಿಡಿಗುಡ್ಡ ತಾಲೂಕಟ್ಟೆ ಕೆರೆಗೆ ನೀರು ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ನಿರಂತರವಾಗಿ ಇನ್ನೊಂದು ಸ್ವಲ್ಪ ಜೋರಾಗಿ ಬಂದ್ರೆ 4 ಮೋಟ್ರು ಮ್ಯಾಕ್ಸಿಮಮ್ ಅತಿ ಶೀಘ್ರವಾಗಿ ಸೊ ಮಳೆ ಬಂದಾಗೆ ಅದನ್ನ, ಯಾಕೆಂದ್ರೆ ಅದು ಹೆಚ್ಚುವರಿ TCಗಳು ಮಾಡಿಸ್ಬೋದು. ಆಯ್ತಾ? ನಾವು ಇನ್ನೇನಾದರೂ ಗ್ರಾಮೀಣ ರಸ್ತೆ ಸುಧಾರಣೆ ಮಾಡಿಸ್ಬೋದು, ಸ್ಮಶಾನ ಅಭಿವೃದ್ಧಿ ಮಾಡಿಸ್ಬೋದು, ಶಾಲೆಗೆ ಡೆವಲಪ್ಮೆಂಟ್ ಮಾಡಿಸ್ಬೋದು. ನೀವೆಲ್ಲರೂ ಆಯ್ತಾ ನೀವೆಲ್ಲ ಮನಸ್ಸು ಮಾಡಿದ್ರೆ, ನೀವೆಲ್ಲ ಸಹಕಾರ ಕೊಟ್ಟರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸಗಳು ಮಾಡ್ಬೋದು. ಆದರೆ ಕೆಲವರು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಳ್ತಾ ಇದ್ದಾರೆ. ಮತ್ತೆ ಕೆಲವರು ಊರಲ್ಲಿ 20 ಲಕ್ಷ 50 ಲಕ್ಷ ಗುಡಿ ಕೇಳ್ತಾ ಇದ್ದಾರೆ. ಆಯ್ತಾ? ಯಾವ CSR ಅನುದಾನದಲ್ಲಿ ಯಾವ ದೇವಸ್ಥಾನಗಳು ಕೊಡೋಕ್ಕೆ ಅವಕಾಶ ಇರೋದಿಲ್ಲ.
ನಾವು ಅದನ್ನೇ ನಾವು ಒದ್ದಾಡ್ತಾ ಇದ್ದೀವಿ ಆಯ್ತಾ. ಅವ್ರನ್ನ ಯಾವ್ದನ್ನ ರೀತಿಯಲ್ಲಿ CSR ಅಲ್ಲಿ ಸಾಮಾಜಿಕವಾಗಿ ಬದಲಾವಣೆ ಆಗಂತ ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸನ ನಾವು ಕಲ್ಪಟ್ಟಿ ಹಿಡಿದು ಕೆಲಸ ಮಾಡಿಸ್ತೀವಿ ಅವ್ರಿಗೆ. ಆದ್ರೆ ಎಲ್ಲಿ ಯಾರು ಸಹಕಾರ ಕೊಡೋದಿಲ್ಲ ಆಯ್ತಾ. ದಿನ ಅಡ್ಡ ಮಾಡ್ತಾರೆ. ಕಾನೂನು ಪ್ರಕಾರ ಅವ್ರು ಮಾಡ್ಕೊಳ್ಳಿ. ಅನಧಿಕೃತವಾಗಿ ಸರ್ಕಾರಿ ಜಾಗಗಳಾಗಿರ್ಬೋದು ಇಲ್ಲ ದೌರ್ಜನ್ಯ ಮಾಡಿ ಬಡವರಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಅವ್ರನ್ನ ತಾಲೂಕಿಂದ ಒತ್ತೋಡಿಸ್ತೀವಿ ಆಯ್ತಾ. ಸೊ ಅದಕ್ಕೋಸ್ಕರ ನಾವು ಹೇಳೋದಷ್ಟೇ ನಿಮಗೆ ಎಲ್ಲರಿಗೂ ಹೋರಾಟಗಾರರಿಗೂ ಕಳಕಳಿ ಮನವಿ ಆಯ್ತಾ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅವ್ರಿಗೆ ಮಾಡೋಕ್ಕೆ ಅವಕಾಶ ಇದ್ದರೆ ನಾವು ಅವಕಾಶ ಕೊಡ್ತೀವಿ ಮಾಡ್ತೀವಿ. ಆದರೆ ಅದಕ್ಕೆ ರಿಟರ್ನ್ಸ್ ಅಲ್ಲಿ CSR ಇಂದ ಒಳ್ಳೆ ಕೆಲಸಗಳು ನಿಮಗೂ ಈಗ ಅದೇ ಕರೆಂಟಿಂದ ಹೇಳ್ತೀರಿ ಅರ್ಥ ಆಯ್ತಾ. ಅವ್ರೀಗ ಅದ್ಯಾವುದೋ ಒಂದು ಸ್ವಲ್ಪ ಅಡಿಷನಲ್ ಬಣಿಕಲ್ಲಲ್ಲಿ 3-4 ದಿವಸದಿಂದ ಅಳ್ತಾ ಇದ್ದಾರೆ. ನಮ್ಮ ಶಿವಪುರದಲ್ಲಿ ಕೂಡ ಅಳ್ತಾ ಇದ್ದಾರೆ ಆಯ್ತಾ. ನಮ್ಮೂರಿಂದ ಸಬ್ಸ್ಟೇಷನ್ 4 ಸರಿ ಟೆಂಡರ್ ಆಗಿದೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆ ರೇಟು ಒಪ್ತಾ ಇಲ್ಲ ಆಯ್ತಾ. ಎಲ್ಲ ಅಂಬಾನಿಗೆ ಅದನಿಗೆ ಮಾರ್ಕೊಂಡು ಸ್ಟೀಲ್ ರೇಟು ಆಯಿಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಆಯ್ತಾ. ಇಲ್ಲಿ ಪ್ರೈಸ್ ರಿವಿಷನ್ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬ ಕಾಂಟ್ರಾಕ್ಟ್ರು ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದಕ್ಕೆ ಸೊ ಈ ವಿಷಯದಲ್ಲಿ ಸೋಲಾರ್ ವಿಷಯದಲ್ಲಿ ಎಲ್ಲರಿಗೂ ನಾನು ತುಂಬಾ ನನ್ನ ನಿಲುವನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ ಆಯ್ತಾ. ನಾವು ರೈತರನ್ನ ನಮ್ಮ ತಾಲೂಕಿನ ಬಳಿ ಕೊಟ್ಟು ಅವ್ರಿಗೆ ಯಾವುದೇ ರೀತಿ ಸಹಕಾರ ಕಾನೂನಾತ್ಮಕ ಅವಕಾಶ ಇರುತ್ತೆ. ಕಾನೂನು ವಿರುದ್ಧವಾಗಿ ಇಲ್ಲ ಅನಧಿಕೃತವಾಗಿ ನಾವು ಏನು ಸೂಕ್ತ ಕಠಿಣ ಕ್ರಮಕ್ಕೆ ಕಟ್ಕೊಳ್ತೀವಿ. CSR ಅನ್ನೋದಾನ ರೈತರ ಉಪಯೋಗ ಅಂತದ್ದು ಸಾರ್ವಜನಿಕ ಉಪಯೋಗಕ್ಕೆ ನಿಮ್ಮ ಸಹಕಾರ ಬೇಕು. ಧನ್ಯವಾದ. ನಮ್ದು ರಾಜ್ಯದ ಮಟ್ಟದ ಬಿಟ್ಟು ಯಾವುದು ಸಹಕಾರ ಸಿಗ್ತಾ ಇಲ್ಲ, ಯಾರು ಬಾಯ್ ಏನಕ್ಕೂ ಗೊತ್ತಿಲ್ಲ. ಎಲ್ಲ ಅಂಧನ ತಲೆ ತುಂಬ ಹೋರಾಡ್ತಾ ಇದೆ. ಯಾವುದು ಸಹಕಾರ ಯಾವ್ದು ಸಿಗ್ತಾ ಇಲ್ಲ ಅಂತ ಆಯ್ತಾ. ನೀವ್ಯಾರು ಅದ್ರ ಬಗ್ಗೆ ಚಕಾರ ಇರ್ತದೆ. ಸಿಗ್ತೀವಿ ಬಂದು ಆಗ್ಲಲ್ಲ ತುಂಬಾ ಎಲ್ಲಾ ವಿಷಯದಲ್ಲೂ ರಾಜ್ಯ ಸರ್ಕಾರಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ ಆಯ್ತಾ. ಇದೆಲ್ಲ ನೀವು ಮುಂದೆ ನಾವು ಯಾಕಂದ್ರೆ ಕರೆಂಟಿಂಗ್ ಹೇಳ್ತಾ ಇದೀರಿ ಬೇರೆ ಬೇರೆ ವಿಷಯಗಳು ಎಲ್ಲ ಕಡೆ ನಮಗೆ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು. ಈಗ ಯಾವ ಊರಲ್ಲಿ ಹೋಗೋದು ಬೆಳಗ್ಗೆ ಅದೇ ಫೋನ್ ಮಾಡಿದ್ರು. ಎಲ್ಲ ತುಂಬಾ ಜನ ಲೀಡರ್ಸ್ ಫೋನ್ ಮಾಡಿದ್ರು. ಗುಡೆಕೊಟ್ಟೆಯಿಂದ ಸಕಾಲದಲ್ಲಿ ತುಂಬಾ ಜನ ಮಾಡ್ತಾರೆ. JJM ಮುಚ್ಚಿಲ್ಲ ಆಟ ಮಾಡಿದಾಗ ಎಲ್ಲ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದೆ ಆಯ್ತಾ. ಅದು ಬಿಲ್ಗಳು ಆಗ್ತಾ ಇಲ್ಲ. 15,000 ಕೋಟಿ ಪೆಂಡಿಂಗ್ ಇದೆ. ₹1 ಇಷ್ಟುವರೆಗೂ ಅನುದಾನ ಮಾಡಿದೆ. ಈಗ ನೋಡಿ ಅಲ್ಲಿ ಕೇಳಿ ಒಂದೊಂದು ಸೆಕ್ಷನ್ ಅಲ್ಲಿ 3,000 ಅನಧಿಕೃತ ಸಂಪರ್ಕಗಳಿದ್ದಾವೆ. ಒಂದೊಂದು ಸೆಕ್ಷನ್ ನಲ್ಲಿ ಮಡಿಕಲ್ ಸೆಕ್ಷನ್ ಚಿಚ್ಚೋಗಳಿ ಕೋಟೆಕೊಟ್ಟಲ್ಲಿ 3,000ದಿಂದ 4,000 ಅನಧಿಕೃತ ವಿದ್ಯುತ್ ಸಂಪರ್ಕಗಳಿದ್ದಾವೆ. ಈಗ ಹೆಂಗೆ ನಾವು ಒಳ್ಳೆ ಕ್ವಾಲಿಟಿ 7 ಗಂಟೆ ನಿರಂತರವಾಗಿ ಕೊಡೋದಕ್ಕೆ ಸತ್ಯ ತುಂಬಾ ಕಷ್ಟ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಎಲ್ಲ ರೈತರಿಗೆ ಮನವಿ, ನೀವೆಲ್ಲ ಮೀಟರ್ ತಗೊಳ್ಬೇಕು ಆಯ್ತಾ. ಕರೆಂಟ್ ಉಚಿತವಾಗಿ ಸಿಗ್ತಾ ಇದೆ ಎಲ್ಲ ಮನೆಗಳಿಗೆ, ಸಬ್ಸಿಡಿ ಸಿಗ್ತಾ ಇದೆ ಬೋರ್ಗಳಿಗೆ ಆಯ್ತಾ. ಅದು ಮೀರಿ ನಾವು ಸುಮಾರು 100ಕ್ಕೂ ಹೆಚ್ಚು ಹೊಸ ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ದೀವಿ ಆಯ್ತಾ. ಬಹಳ ಇದೆ ಮಾತಾಡಕ್ಕೆ ಒಂದು ತಹಸೀಲ್ದಾರದ ಒಂದು ಮನವಿ ಪತ್ರದಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಸ್ವಲ್ಪ ಹೇಳಿ. ಯಾವುದು ಕೈವೆಲ್ಲಾಪುರದ ಅಲ್ಲ ಸರ್, ಅದೇ ಭೂಮಿ ಇದೆ. ಕೈವೆಲ್ಲಾಪುರದ್ದು ತುಂಬಾ ಸರಿ ಚರ್ಚೆ ಆಗಿದೆ. ನಾವು ಕೂಡ್ಲಿಗಿ ಪಕ್ಕದಲ್ಲಿದೆ, ನ್ಯಾಷನಲ್ ಹೈವೇಲಿದೆ. ಏನಾದ್ರು ಕಾಲೇಜಸ್ ಆಯ್ತಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕೂಡ್ಲಿಗಿ ತರಬೇಕಂತ ಆಸೆಯಲ್ಲಿ ಆ ಕೆರೆ ಪಕ್ಕ ಆ ಕಡೆ ಸ್ವಲ್ಪ ಆ ಕಡೆ ಕೊಡೋಣ, ಈ ಕಡೆ ರೋಡ್ ಸೈಡ್ ಅಲ್ಲಿ ಏನಾದ್ರು ಒಳ್ಳೆ ಉಪಯೋಗ ಆಗಂತದ್ದು ಉದ್ಯೋಗಕ್ಕೆ ನೋಡಿ. ನಾವು ಏನ್ ಮಾಡೋದನ್ನು ಎಲ್ಲರೂ ಕೇಳ್ತಾರೆ, ಎಲ್ಲ ಮಾಡ್ತೀರಿ. ಒಂದು ಕೆಲಸ ಒಂದು ಜಾಬ್ ಸಿಗ್ತಾ ಇಲ್ಲಲ್ಲ, ಉದ್ಯೋಗ ಅವಕಾಶಗಳಿಲ್ಲ ತಾಲೂಕಲ್ಲಿ ಅಂತೇಳಿ. ನೀರು ಕರೆಂಟು ಸ್ವಲ್ಪ ಜನಗಳು ಮನಸ್ಥಿತಿಗಳು ಬದಲಾದ್ರೆ ನಾವು ಕರೆಂಟ್ ಇದ್ದು ನಾವೇನಾದ್ರು ಉದ್ಯೋಗ ಅವಕಾಶಗಳು ಮಾಡ್ತೀವಿ. ಸರ್ ಇನ್ನೂ ಒಂದು ಸರ್, ಈಗ ಆಲ್ರೆಡಿ ಸರ್ ಒಂದು ಸರ್ AC ಸಾಹೇಬ್ರ ಕಡೆಯಿಂದ ಅವರಿಗೆ ಆಲ್ರೆಡಿ ಒಂದು ಮನೆ ಅಲ್ಲಿಂದ ಒಂದು ಇದು ಬಂದಿದೆ. AC ಸಾಹೇಬ್ರಿಂದ ತಹಸೀಲ್ದಾರ್ ಮೇಡಮ್ಗೆ ಅದೇ ಇದರಿಂದ ಅದು ಮಶಾನ ಭೂಮಿ. ಸೊ ಅದು ಅದ್ರ ಬಗ್ಗೆ ಯಾವ ರೀತಿ ಇಲ್ಲಿವರೆಗಾದ್ರೂ ಕ್ರಮ ಕೈಗೊಂಡಿಲ್ಲ. ಹಣ ನಾಳೆ ಯಾರಾದ್ರೂ ನಾಳೆ ಏನಾದ್ರೂ ದಿನ ರೋಜು ಒಬ್ರು ಯಾರೋ ಒಬ್ಬ ವ್ಯಕ್ತಿ ಸತ್ತಂದ್ರೆ ಉಣ್ಣಕ್ಕೆ ಜಾಗ ಇಲ್ಲ ಅಂದಾಗ ಪ್ರತಿ ಸಲ ಬರೀ ಇದೇ ಮಾತನ್ನು ಹೇಳ್ತಾ ಇದಾರೆ ಅಂದಾಗ ಅದು ಯಾವಾಗ ಮುಂದುವರಾಗತ್ತೆ? ಅದು ಯಾವಾಗ ಕೊಡಬೇಕು? ಆ ಎಣ್ಣೆ ಯಾವಾಗ ತಗೊಂಡು ಆ ಜಾಗ ನಾವು ಉಣ್ಬೇಕು. ಕೆರೆ ತುಂಬಿರ್ತದೆ ಅದರಲ್ಲಿ ಮಾಡಿದೆ. ಆಮೇಲೆ ಈಗಾಗಲೇ ನಾವು ಈವರೆಗೂ ತಹಸೀಲ್ದಾರ್ ಹೇಳಿದೀವಿ. ಈ ವರ್ಷ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿ ಮತ್ತೆ KKR ನಾವು ಚರ್ಚೆ ಮಾಡಿದೀವಿ. ಎಲ್ಲಾ ಸ್ಮಶಾನಗಳ ಅಭಿವೃದ್ಧಿಗೆ ನಾವು ಈ ಸಲ ಸೂಕ್ತ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಅಲ್ಲ ಸರ್